ಮುದ್ರಾಜ್ ದೇವಸ್ಥಾನಗಳಿಗೆ ಸೇರಿರ್ತಕ್ಕಂಥ ಆಸ್ತಿ ಇದನ್ನು ಗೆಜೆಟ್ ಮಾಡಬೇಕು ಅಂತ ಮೊದಲೆಲ್ಲ ಗೆಜೆಟ್ ಎಲ್ಲ ಮಾಡ್ತಿರಲಿಲ್ಲ. 31/7 ಇದ್ರ ಪ್ರಕಾರ ಒಂದು ಮಾಹೆ ಒಳಗೆ ಪೂರ್ತಿಗೊಳಿಸಲು ಬೆಲೆ ಬಾಳುವ ಆಸ್ತಿ ಹಾಗೂ ಉಳಿದ ಆಸ್ತಿಯನ್ನು ಸರ್ವೆ ಮಾಡಿ 3 ತಿಂಗಳೊಳಗಡೆ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಇರುತ್ತಲ್ಲ, ಬ್ಯಾಂಗ್ಳೂರ್ ಸಿಟಿ, ಮೈಸೂರು ಸಿಟಿ ಅಥವಾ ಹೈವೇಸ್ ಅಲ್ಲಿ ಅದಕ್ಕೆಲ್ಲ ಕೂಡ ಫೆನ್ಸಿಂಗ್ ಹಾಕೋದಕ್ಕೆ ಹೇಳಿದ್ದೀವಿ. ಮತ್ತೆ ಅನುದಾನ ಬಿಡುಗಡೆ ನಾವು ಮಾಡಿರ್ತೀವಿ, ಸದುಪಯೋಗ ಮಾಡ್ಕೊಂಡಿರೋದಿಲ್ಲ. ವರ್ಷಗಟ್ಟಲೆ 10 ವರ್ಷ 15 ವರ್ಷದ್ದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ರಿಅಪ್ರೋಪ್ರಿಯೇಷನ್ ಮಾಡ್ಕೊಳ್ಳೋಕೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆಮೇಲೆ ಈ ಜಿಲ್ಲಾ ಧಾರ್ಮಿಕ ಪರಿಷತ್ ಇರುತ್ತೆ, 31 ಜಿಲ್ಲೆಗಳಲ್ಲಿ ಇದುವರೆಗೂ 8 ಕಾನ್ಸ್ಟಿಟ್ಯೂಟ್ ಆಗಿರೋದು. ಇನ್ನು ಉಳಿದಿರ್ತಕ್ಕಂಥದ್ದು ಜಿಲ್ಲಾ ಧಾರ್ಮಿಕ ಪರಿಷತ್ತು ಕೂಡ ಬೇಗ ಕಾನ್ಸ್ಟಿಟ್ಯೂಟ್ ಮಾಡಿ ನಾವು ಕೇಳ್ತಾನೆ ಇರ್ತೀವಿ, ಅಲ್ಲಿ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಇಲ್ಲ. ಅದು ಬೇಗ ಕಾನ್ಸ್ಟಿಟ್ಯೂಟ್ ಮಾಡಕ್ಕೆ ಹೇಳಿದ್ವಿ. ಯಾಕಂದ್ರೆ ಜಿಲ್ಲೆನಲ್ಲಿ ಏನೇ ಕಾರ್ಯಕ್ರಮ ಆಗ್ಬೇಕಾದ್ರೆ ಜಿಲ್ಲಾ ಧಾರ್ಮಿಕ ಪರಿಷತ್ ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಬೇಗ ಮಾಡಿ ಅಂತ ಹೇಳಿದ್ದೀನಿ. ಮತ್ತೆ ಹೊರ ರಾಜ್ಯದಲ್ಲಿರ್ತಕ್ಕಂಥ ವಸತಿ ಗೃಹಗಳು ಈಗಾಗಲೇ ಸೆಪ್ಟೆಂಬರ್ ಕೊನೆ ಅಷ್ಟೊತ್ತಿಗೆ VIP ರೂಮ್ಸು ಮುಗಿಯುತ್ತೆ ತಿರುಪತಿನಲ್ಲಿ. ಚೌಟ್ರಿ ಕೂಡ ಈಗ ಕಂಪ್ಲೀಟ್ ಆಗಿದೆ. ಅಂದರೆ ಸೆಪ್ಟೆಂಬರ್ ಕೊನೆ ಅಷ್ಟೊತ್ತಿಗೆ 400 ರೂಮ್ಸು ರೆಡಿ ಆಗ್ಬಿಡುತ್ತೆ. ಮಿನಿಮಮ್ 3 ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ನಮ್ಮ ರಾಜ್ಯದ ಹೊರ ರಾಜ್ಯದ VIPಸು ಸಾಮಾನ್ಯ ಜನರು ಎಲ್ಲರೂ ಹೋಗ್ತಾರಲ್ಲ, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ. ಮಿನಿಮಮ್ 3 ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದಾದ್ಮೇಲೆ ತಿರುಪತಿನಲ್ಲಿ ಕೆಳಗಡೆ ಯಾವ್ದು ತಿರುಚೆಂದೂರು ಅಂತ ಬರುತ್ತೆ, ಒಂದು ಊರು ಬರುತ್ತೆ. ಅಲ್ಲಿ 2 ಪ್ರಾಪರ್ಟೀಸ್ ಇತ್ತು ನಮ್ಮದು. ಆ ಒಂದು ಖಾಲಿ ಪ್ರಾಪರ್ಟಿ ಹತ್ತಿರ ಒಂದು 15-20 ಸಾವಿರ ಅಡಿ ಇತ್ತು, ಸುಮ್ಮನೆ ಖಾಲಿ ಬಿದ್ದಿತ್ತು ಅಲ್ಲಿ. ಮತ್ತೆ ಇನ್ನೊಂದು ಹಿಂದೆ ಒಂದು 15 ವರ್ಷಕ್ಕೆ ಮುಂಚೆ ಕಟ್ಟಿದ್ದಾರೆ. ಅದು ರೂಮ್ಸ್ ಎಷ್ಟು ಗೊತ್ತಾ, 9x9, ಅದರಲ್ಲೇ ಅಟ್ಯಾಚ್ಡ್ ಬಾತ್ರೂಮ್. ಅದನ್ನ ಸ್ವಲ್ಪ ರಿಮಾಡೆಲ್ ಮಾಡಿ ಈ ಎರಡನ್ನೂ ಕೂಡ ಆಪೋಸಿಟ್ ಪಕ್ಕದಲ್ಲೇ ಬರುತ್ತೆ, ಅಲ್ಲೂ ಕೂಡ ಒಂದಷ್ಟು ರೂಮ್ಸ್ ಆಗುತ್ತೆ. ಅವಾಗ ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗುತ್ತೆ.